ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಹೊಸಪೇಟೆಯ ಬಸವಣ್ಣ ಕಾಲುವೆಗೆ ಕಬ್ಬಿಣದ ಮೆಸ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಈ ಹಿಂದೆ ತಡೆಗೋಡೆ ಇರಲಿಲ್ಲ, ಹೀಗಾಗಿ ಇಲ್ಲಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಸಂಚಾರವನ್ನ ನಡೆಸ್ತಾ ಇದ್ರು. ಈ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಬಸವಣ್ಣ ಕಾಲುವೆಗೆ ಕಬ್ಬಿಣದ ಮೆಸ್ ಅಳವಡಿಕೆ ಮಾಡಲಾಗಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ತಡೆಗೋಡೆ ಇಲ್ಲದೆ ಅಪಾಯಕಾರಿ ಸಂಚಾರದ ಬಗ್ಗೆ ವರದಿಯನ್ನ ಮಾಡಿದ್ವಿ. ಜೊತೆಗೆ ಕಾಲುವೆಗೆ ಕಸವನ್ನ ಎಸಿತಾ ಇದ್ರು. ಈ ಸತ್ಯವನ್ನ ಜಿ ಕನ್ನಡ ನ್ಯೂಸ್ ತೆರೆದಿಟ್ಟಿತ್ತು. ಜಿ ಕನ್ನಡ ನ್ಯೂಸ್ ವರದಿಯಿಂದ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಸವಣ್ಣ ಕಾಲುವೆ ತಡೆಗೋಡೆ ಕಾಮಗಾರಿ ಸಂಪೂರ್ಣವಾಗಿ ಇದೀಗ ಕಂಪ್ಲೀಟ್ ಆಗಿದೆ. ನಗರಸಭೆ ಆಯುಕ್ತ ಶಿವಕುಮಾರ್ ಯರ್ರಗುಡಿ ಕಾರ್ಯಕ್ಕೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ. ವಾಹನ ಸವಾರರ ದೀರ್ಘಕಾಲದ ಆತಂಕಕ್ಕೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ತಡೆಗೋಡೆಯ ನಿರ್ಮಾಣದಿಂದ ನಿರಾಳವಾಗಿ ಸಾರ್ವಜನಿಕರು ಸಂಚಾರವನ್ನ ಮಾಡ್ತಿದ್ದಾರೆ. ಆ ಕಾಮಗಾರಿ ಏನಿತ್ತು ಅದು ಬಹಳ ದಿನಗಳಿಂದ ಸ್ಟಾಪ್ ಆಗಿತ್ತು. ಹೀಗಾಗಿ ಅಲ್ಲಿ ವಾಹನ ಸವಾರರು ಆತಂಕದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದೀಗ ಅಲ್ಲಿಗೆ ಒಂದು ಕಬ್ಬಿಣದ ಮೆಶ್ನ ಅಳವಡಿಕೆ ಮಾಡಲಾಗಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ನಿರಂತರವಾಗಿ ಈ ಬಗ್ಗೆ ಸುದ್ದಿಯನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ಪ್ರಸಾರವನ್ನ ಮಾಡಿತ್ತು. ಕೊನೆಗೂ ವರದಿಯಿಂದ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಸವಣ್ಣ ಕಾಲುವೆ ತಡೆಗೋಡೆ ಕಾಮಗಾರಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ನಗರಸಭೆ ಆಯುಕ್ತ ಶಿವಕುಮಾರ್ ಯರ್ರಗುಡಿ ಕಾರ್ಯಕ್ಕೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಓಡಾಡ್ತಾ ಇದ್ದಂತಹ ಜನರು ಸಾಕಷ್ಟು ಆತಂಕದಿಂದಲೇ ಓಡಾಡ್ತಾ ಇದ್ರು. ಯಾಕಂದ್ರೆ ಆ ಕಾಲುವೆ ಆ ಕಡೆ ಈ ಕಡೆ, ಆ ರೋಡಿನ ಆ ಕಡೆ ಬದಿ ಏನಿತ್ತು ಕಂಪ್ಲೀಟ್ ಆಗಿ ಓಪನ್ ಇತ್ತು. ಪಕ್ಕದಲ್ಲಿ ಕಾಲುವೆ ಇದೆ. ಹೀಗಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅದರೊಳಗಡೆ ಬೀಳುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಇದೀಗ ಆ ಆತಂಕಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ತಡೆಗೋಡೆ ನಿರ್ಮಾಣದಿಂದ ನಿರಾಳವಾಗಿ ಸಾರ್ವಜನಿಕರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹೆಂಗಿದ್ರು ಅಲ್ಲಿ ಏನು ಗೋಡೆ ಇರಲಿಲ್ಲ, ಮೆಶ್ ಇರಲಿಲ್ಲ, ಏನೂ ಇರಲಿಲ್ಲ. ಹೀಗಾಗಿ ಕಸವನ್ನ ಅಲ್ಲಿರುವಂತಹ ಜನರು ಅಲ್ಲೇ ತಗೊಂಡು ಬಂದು ಬಿಸಾಕ್ತಾ ಇದ್ರು. ಇದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಹೊಸಪೇಟೆಯ ಬಸವಣ್ಣ ಕಾಲುವೆಗೆ ಕಬ್ಬಿಣದ ಮೆಶ್ ಏನಿರುತ್ತೆ ಅದನ್ನ ಅಳವಡಿಸಲಾಗಿದೆ. ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯದಲ್ಲಿ. ಈಗ ಅಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಯಾವುದೇ ಭಯ ಇಲ್ಲ. ಜೊತೆಗೆ ಕಸವನ್ನ ಏನು ಇಲ್ಲಿ ಬಿಸಾಕ್ತಾ ಇದ್ರು ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಆ ಕಾಮಗಾರಿ ಏನಿತ್ತು ಕಂಪ್ಲೀಟ್ ಆಗಿ ಪೂರ್ಣಗೊಂಡಿದೆ. ಹಾಗೆ ಯಾವಾಗ ಈ ವರದಿ ಪ್ರಸಾರ ಆಗುತ್ತೋ ತಕ್ಷಣವೇ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ನಗರಸಭೆ ಆಯುಕ್ತ ಶಿವಕುಮಾರ್ ಯರ್ರಗುಡಿ ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಅಪಾರ ಮಟ್ಟದಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ವಾಹನ ಸವಾರರ ದೀರ್ಘಕಾಲದ ಆತಂಕಕ್ಕೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಒಂದ್ ಕಡೆ ವಾಹನ ಸವಾರರು ನಿಟ್ಟುಸಿರು ಬಿಡ್ತಾ ಇದ್ರೆ, ಮತ್ತೊಂದ್ ಕಡೆ ಆ ಕಾಲುವೆ ಏನು ಅಲ್ಲಿ ಕಸ ಹಾಕಿ ಕಂಪ್ಲೀಟ್ ಆಗಿ ಅದನ್ನ ಗಲೀಜ್ ಮಾಡ್ತಾ ಇದ್ರು. ಇದರಿಂದ ಅನಾರೋಗ್ಯ ಪರಿಸ್ಥಿತಿ ಉಂಟಾಗ್ತಾ ಇತ್ತು. ಸೊಳ್ಳೆಗಳಾಗಿರ್ಬೋದು ಅಥವಾ ದುರ್ವಾಸನೆ ಆಗಿರ್ಬೋದು, ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಬಟ್ ಈಗ ಮೆಶ್ ಹಾಕಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಅಲ್ಲಿಗೆ ಯಾರು ಕೂಡ ಕಸವನ್ನು ಎಸೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇದರ ಜೊತೆಗೆ ವಾಹನ ಸವಾರರು ಕೂಡ ನಿರಾತಂಕವಾಗಿ ಈ ರಸ್ತೆಯಲ್ಲಿ ಅಥವಾ ಕಾಲುವೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಅಥವಾ ಸ್ಥಿತಿ ಈಗ ನಿರ್ಮಾಣವಾಗಿದೆ. ತಡೆಗೋಡೆ ನಿರ್ಮಾಣದಿಂದ ನಿರಾಳವಾಗಿ ಸಾರ್ವಜನಿಕರು ಸಂಚರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ತಡೆಗೋಡೆ ಬೇಕು ಅಥವಾ ಮೆಶ್ ಬೇಕು ಅಂತ ಬಹಳ ದಿನಗಳಿಂದ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ರು. ಬಟ್ ಇದನ್ನ ನಗರಸಭೆ ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲಿಲ್ಲ. ಬಟ್ ಯಾವಾಗ ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ಈ ಬಗ್ಗೆ ಒಂದು ಸುದೀರ್ಘವಾದಂತಹ ವರದಿ ಪ್ರಸಾರ ಆಯಿತು, ಅದಾದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಕಾಮಗಾರಿ ಕೂಡ ಪೂರ್ಣವಾಗಿದೆ. ಕಸ ಏನು ಬಿಸಾಕ್ತಾ ಇದ್ರು ಅದಕ್ಕೂ ಕೂಡ ಮುಕ್ತಿ ಸಿಕ್ಕಿದೆ. ಹೀಗಾಗಿ ಇಷ್ಟು ದಿನ ಏನು ಅನಾರೋಗ್ಯ ಅಥವಾ ದುರ್ವಾಸನೆ ಅಂತ ಜನರು ಬೈಕೊಳ್ತಾ ಇದ್ರು ಅದು ಕೂಡ ಈಗ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. ತಡೆಗೋಡೆ ನಿರ್ಮಾಣದಿಂದ ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ಅಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಕೇವಲ ವಾಹನ ಸವಾರರು ಮಾತ್ರ ಅಲ್ಲ, ಅಕಸ್ಮಾತ್ ಅಲ್ಲಿ ಏನಾದರೂ ಈ ಮಕ್ಕಳು ಅವರೆಲ್ಲ ಓಡಾಡುವಂತಹ ಸಂದರ್ಭದಲ್ಲಿ ಒಂದು ಭಯ ಇರ್ತಾ ಇತ್ತು, ಅಕಸ್ಮಾತ್ ಎಲ್ಲಿ ಕೆಳಗಡೆ ಬಿದ್ದು ಹೋಗ್ತಾರೋ ಏನೋ ಅಂತ. ಬಟ್ ಈಗ ಮೆಶ್ ಹಾಕಿದ್ದಾರೆ, ಹೀಗಾಗಿ ಆ ರೀತಿ ಏನು ತೊಂದರೆ ಇಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್,
ಈ ಹಿಂದೆ ಈ ವಿಚಾರದ ಬಗ್ಗೆ ಜೀ ಕನ್ನಡ ನ್ಯೂಸ್ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ಅದಾದ ಮೇಲೆ ಅಧಿಕಾರಿಗಳು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು, ಈಗ ಯಾವ ರೀತಿ ಸ್ಥಿತಿ ಬದಲಾಗಿದೆ ಅಲ್ಲಿ ಅಂತ? ಹೌದು ಸಿಂಚನ, ಕಳೆದ ಕೆಲವು ದಿನಗಳಿಂದನೂ ಕೂಡ ಜೀ ಕನ್ನಡ ನ್ಯೂಸ್ ಈ ಬಗ್ಗೆ ಅಧಿಕಾರಿಗಳನ್ನ ಸೆಳೆಯುವಂತಹ ಒಂದು ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಅದಾದ ನಂತರ ಈಗ ಬಸವಣ್ಣ ಕಾಲುವೆಗೆ ಮೆಸ್ ಅಳವಡಿಕೆಯನ್ನ ಕೂಡ ಮಾಡಿರ್ತಕ್ಕಂಥದ್ದು ನೋಡ್ಬೋದು ವಿಜುವಲ್ಸ್ ಅಲ್ಲಿ. ಮೊದಲು ಯಾವ ತರ ಇತ್ತು, ನಿಜಕ್ಕೂ ಕೂಡ ಆ ಬಸವಣ್ಣ ಕಾಲುವೆ ಏನಿದೆ, ಆ ಕಾಲುವೆ ಅಂದ್ರೆ ಮಧ್ಯದಲ್ಲಿ ಓಡಾಡ್ತಕ್ಕಂಥ ವಾಹನಗಳು, ಒಂದಿಷ್ಟು ಸವಾರರು ಕೂಡ ಭಯದಲ್ಲೇ ಓಡಾಡುವಂತ ಪರಿಸ್ಥಿತಿ ಇತ್ತು. ಅದಾದ ನಂತರ ನಗರಸಭೆ ಕಮಿಷನರ್ ಹೊಸದಾಗಿ ಬಂದಂತಹ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಶಿವಕುಮಾರ್ ಯರಗುಡಿ ಅವರು ಕೂಡ ಅವರ ಗಮನಕ್ಕೆ ತಂದ್ವಿ, ಸುದ್ದಿಯನ್ನು ಕೂಡ ಮಾಡಿದ್ವಿ. ಅದಾದ ನಂತರ ಅವರೇ ಸ್ವತಃ ಅದನ್ನ ಅದಕ್ಕೆ ಅಂದ್ರೆ ಆ ಬಸವಣ್ಣ ಕಾಲುವೆಗೆ ತೆಡಗೋಡಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಮಾಧ್ಯಮಕ್ಕೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ ವಿಜಯನಗರ ಕಾಲದ ಏನು ಹಳೆಯ ಆ ಕಾಲದ ಕಾಲುವೆಗಳ ಸಂರಕ್ಷಣೆ ಮಾಡ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು. ಈ ರೀತಿಯಾದಂತ ಏನು ಕಾಲುವೆಗಳಿದಾವೆ ಅವಕ್ಕೂ ಕೂಡ ನಾವು ಮೆಸ್ಸನ್ನ ಅಳವಡಿಸ್ತೇವೆ ಮತ್ತು ಏನು ರಿಫ್ಲೆಕ್ಟರ್ ಅಂತ ಅಂದ್ರೆ ಅಪಘಾತ ಆಗ್ತಕ್ಕಂತಹ ಒಂದು ಸ್ಥಳಗಳಲ್ಲಿ ಅಂದ್ರೆ ಕಾಲುವೆಗಳ ಎಲ್ಲೆಲ್ಲಿ ಇರ್ತಾವೋ ಈ ತರದಾದಂಥದ್ದು, ಆ ಕಾಲುವೆಗಳ ರಕ್ಷಣೆ ಮಾಡೋದ್ರ ಜೊತೆಗೆ ಅಪಘಾತಗಳಾಗದಂತೆ ಮತ್ತು ಸಾರ್ವಜನಿಕರು ಬೇಕಾಬಿಟ್ಟಿ ಕಸ ಎಸೆಯದಂತೆ ಮೆಸ್ಸನ್ನ ಅಳವಡಿಸ್ತೇವೆ, ತೆಡಗೋಡಿಯನ್ನ ಅಳವಡಿಸ್ತೇವೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮತ್ತು ಜೀ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರ ಮಾಡಿದ ಕೆಲವೇ ದಿನಗಳಲ್ಲಿ ಈ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು ಮತ್ತು ಸವಾರರು ಕೂಡ ಏನು ಜೀ ಕನ್ನಡ ನ್ಯೂಸ್ಗೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಕೂಡ ಓಡಾಟ ಮಾಡ್ತಾ ಇದ್ರು. ಈಗ ಯಾವುದೇ ಅಪಾಯ ಇಲ್ಲದಂತೆ ಓಡಾಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ನಗರಸಭೆ ವತಿಯಿಂದ ನಾಗಪಕ್ಕಟ್ಟಲ್ಲಿರ್ತಕ್ಕಂಥ ಬಸವ ಕೆನಾಲಿಗೆ ಕಸ ಎಸಿಬಾರ್ದು ಅಂತೇಳಿ ಜನರಿಗೆ ಅರಿವು ಮೂಡಿಸಲಿಕ್ಕೆ ಮತ್ತು ನಂತರ ಕಸ ಎಸಿಬಾರ್ದು ಅಂತೇಳಿ ಒಂಥರ ಬ್ಯಾರಿಕೇಡ್ ಥರ ಅಳವಡಿಸಿದ್ವಿ. ಇದ್ರ ಮುಖಾಂತರ ಜನರಿಗೆ ಇಲ್ಲೊಂದು ಸೂಚನಾ ಫಲಕ ಬರುತ್ತೆ, ಇಲ್ಲಿ ಯಾರು ಕಸ ಎಸಿಬಾರ್ದು ಅಂತ ಸೂಚನಾ ಫಲಕ ಬಂದು ನಂತರ ಒಂದು ಡಿಸೈನ್ ಆದಂಥ ಒಂದು ಇದು ಬರುತ್ತೆ. ಹಾಗೆ ಈ ಥರ ನಾವು ಟೋಟಲ್ 3 ಕಡೆ ಅಳವಡಿಸ್ತಾ ಇದ್ವಿ ಇದನ್ನ, ಧೋಬಿಘಾಟ್ ಹತ್ರ ಮತ್ತು ನಂತರ ಹತ್ತವಾಗಿ ಅಲ್ಲಿ ಇದ್ರ ಬೈಪಾಸ್ ಕೆನಾಲ್ ಹತ್ರ ಕೂಡ ಅಳವಡಿಸ್ತಾ ಇದೀವಿ. ಇದ್ರ ಉದ್ದೇಶ ಇಷ್ಟೇ, ಜನರು ಇಲ್ಲಿ ಕಸನ ಥ್ರೋ ಮಾಡಬಾರ್ದು ಅಂದ್ರೆ ಸಾಲಿಡ್ ವೇಸ್ಟನ್ನ ಥ್ರೋ ಮಾಡಬಾರ್ದು ಅಂತೇಳಿ ಈ ಥರ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೊಂದು ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ ಬಸವ ಕೆನಾಲ್ ಸೇರ್ತಕ್ಕಂಥ ನೀರನ್ನ ತಡೆಗಟ್ಟಲಿಕ್ಕೆ ಈಗಾಗಲೇ ಅಲ್ಲಿ ಧೋಬಿಘಾಟಲ್ಲಿ ಇರ್ತಕ್ಕಂಥ ಕೆಲವೊಂದು ಮನೆಗಳಿಂದ ಕನೆಕ್ಷನ್ ಇದ್ದು, ಯುಜಿಡಿ ಕನೆಕ್ಷನ್ಸ್ ಮತ್ತೆ ಆಮೇಲೆ ಬಟ್ಟೆ ಕನೆಕ್ಷನ್ಸ್ ಅವನ್ನೆಲ್ಲ ಕಟ್ ಮಾಡಿ ಜನರಿಗೆ ಯುಜಿಡಿ ಕನೆಕ್ಷನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಹಾಗೆ ಹಂತವಾಗಿ ಬಸವ ಕೆನಾಲ್ ಸೇರ್ತಕ್ಕಂಥ ನೀರನ್ನ ತಡೆಗಟ್ಟಲಿಕ್ಕೆ ಈಗಾಗಲೇ ಯುಜಿಡಿ ಕನೆಕ್ಷನ್ ಮಾಡಲಿಕ್ಕೆ ಒಂದು 23 ಕೋಟಿ ವೆಚ್ಚದಲ್ಲಿ NGT ಇಂದ ಮಿಸ್ಸಿಂಗ್ ಲಿಂಕ್ಸ್ ಕಾಮಗಾರಿಯನ್ನು ಕೈಗೊಳ್ಳಲಾಗಿರುತ್ತೆ. ಈಗಾಗಲೇ PHC ಕ್ಯಾಂಪಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. ನಂತರ ನಗರೋತ್ಥಾನ ಹಂತ 4ರಲ್ಲೂ ಕೂಡ 8 ಕೋಟಿ ಅನುದಾನದಲ್ಲಿ ಇಡೀ ಸಿಟಿ ಒಳಗಡೆ ನಾವು ಈಗಾಗಲೇ ಮಿಸ್ಸಿಂಗ್ ಲಿಂಕ್ಸ್ ಕಾಮಗಾರಿಯನ್ನು ಕೈಗೊಂಡಿದ್ವಿ.